ಹೆಲೋ ಡಿಯರ್ಸ್, ವೆಲ್ಕಮ್ ಟು ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸಲ್ಲಿ ನಾವು ನಮ್ಮ ಆನ್ಲೈನ್ ಕ್ಲಾಸಸ್ಗಳಲ್ಲಿ ನಿಮಗೆ ಜಿಯೋಮೆಟ್ರಿ ಪಾರ್ಟ್, ಬೇಸಿಕ್ ಮ್ಯಾಥಮೆಟಿಕ್ಸಲ್ಲಿ ಜಿಯೋಮೆಟ್ರಿ ಪಾರ್ಟ್ ಅಂದರೆ ರೇಖಾಗಣಿತ ಅಂತೇಳಿ ಕನ್ನಡದೊಳಗೆ ಏನಂತೀವಲ್ಲ, ಸೊ ಆ ತರಗತಿಗಳು ನಿಮ್ಗೆ ಯಾವ ರೀತಿಯಲ್ಲಿ ಎಫೆಕ್ಟಿವ್ ವೇದಲ್ಲಿ ನಾವು ಮಾಡಿದೀವಿ ಅಂತಕ್ಕಂಥ ನೋಡಿ ಡೆಮೋ ಕ್ಲಾಸನ್ನು ನೋಡೋಣ. ನೋಡ್ರಿ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಜಿಯೋಮೆಟ್ರಿ. ಸೊ ಬೇಸಿಕ್ ಕಾನ್ಸೆಪ್ಟ್ ಜಿಯೋಮೆಟ್ರಿ ನೋಡೋದಾದ್ರೆ ಫಸ್ಟ್ ಬರೋದು ಅದರ ಡೆಫಿನೇಷನ್ ಏನು. ಜಿಯೋಮೆಟ್ರಿ ಈಸ್ ದಿ ಮ್ಯಾಥಮೆಟಿಕಲ್ ಸ್ಟಡಿ ಆಫ್ ಆಲ್ ಶೇಪ್ಸ್ ಅಂಡ್ ಸೈಜ್. ಸೊ ಶೇಪ್ ಮತ್ತೆ ಫಿಗರ್ಸ್, ಆಲ್ ಶೇಪ್ಸ್ ಅಂಡ್ ಫಿಗರ್ಸ್. ಸೊ ಶೇಪ್ ಮತ್ತೆ ಫಿಗರ್ಸ್ ಗಳ ಒಂದು ಮ್ಯಾಥಮೆಟಿಕಲ್ ಸ್ಟಡಿಯನ್ನ ನಾವು ಜಿಯೋಮೆಟ್ರಿ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಯಾವ ರೀತಿಯಲ್ಲಿ ನೋಡ್ರಿ, ಇವು ಶೇಪ್ಸ್ಗಳು. ಸೊ ಇವುಗಳ ಏನು ಟೋಟಲಿ ಓವರ್ ಆಲ್ ಸ್ಟಡಿಯನ್ನ ನಾವೇನ್ ಮಾಡ್ತೀವಿ ಮ್ಯಾಥಮೆಟಿಕಲ್ ವೇ ಅಲ್ಲಿ. ಸೊ ಅದನ್ನ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲಿತೀವಿ, ಅದನ್ನ ಜಿಯೋಮೆಟ್ರಿ ಅಂತ ಹೇಳಿ ಕರಿತೀವಿ ಅಂತಕ್ಕಂಥ. ರೈಟ್? ಎಸ್. ಸೊ ನೋಡ್ರಿ, ಫಸ್ಟ್ ಬರೋದೇ ಪಾಯಿಂಟ್. ಹೌದಾ? ಸೊ ಪಾಯಿಂಟ್ ಅನ್ನೋದು ಏನಪ್ಪಾ ಅಂತಂದ್ರೆ ಅದು ಒಂದು ಎಕ್ಸಾಕ್ಟ್ ಲೊಕೇಶನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ನಾವೇನಾದ್ರೂ ಗ್ರಾಫ್ ಅಲ್ಲಿ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಒಂದು ಪಾಯಿಂಟ್ ಇರುತ್ತೆ, ಅದರ ಒಂದು ಇದನ್ನ ಬರಿತೀರಿ, ಏನು 2,3 ಅಂತ ಹೇಳಿ ಬರಿತೀವಿ. ಸೊ ಈ ಪಾಯಿಂಟ್ ಇದೆಯಲ್ಲ, ಆ ಒಂದು ಏನು ಆ ಒಂದು ಲೊಕೇಶನ್ ಅಂದ್ರೆ ಈ ಸ್ಥಳದ ಒಂದು ಎಕ್ಸಾಕ್ಟ್ ಲೊಕೇಶನ್ ಅನ್ನ ಅದು ಹೇಳುತ್ತೆ. ಅದಕ್ಕೆ ಆ ಪಾಯಿಂಟ್ ಅನ್ನ ನಾವು ಅಲ್ಲಿ ಬಳಕೆ ಮಾಡ್ಕೋತೀವಿ ಅಂತಕ್ಕಂಥ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಪಾಯಿಂಟ್ ಆಯ್ತು. ಸೊ ಪಾಯಿಂಟ್ ಹ್ಯಾಸ್ ನೋ ಸೈಜ್, ಅದಕ್ಕೊಂದು ಸೈಜ್ ಇಲ್ಲ, ಅಂದ್ರೆ ಲೆಂತ್, ಬ್ರೆಡ್ತ್, ವಿಡ್ತ್ ಅಂತ ಅಂತೀವಲ್ಲ, ಸೊ ಆ ತರ ಯಾವುದು ಇಲ್ಲ ಅಂತಕ್ಕಂಥದ್ದು. ಪಾಯಿಂಟ್ ಅದೊಂದು ಎಕ್ಸಾಕ್ಟ್ ಲೊಕೇಶನ್ ಹೇಳುವ ಒಂದು ಸಂಗತಿ ಅಂತಕ್ಕಂಥದ್ದು. ರೈಟ್? ಎಸ್. ಸೊ ಪಾಯಿಂಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಆಫ್ ಇಂಗ್ಲಿಷ್ ಅಲ್ಫಾಬೆಟ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಅನ್ನು ನಾವು ಕ್ಯಾಪಿಟಲ್ ಲೆಟರ್ ಇಂದ ಇಂಡಿಕೇಟ್ ಮಾಡ್ತೀವಿ. ಎಲ್ಲಾದ್ರೂ ಒಂದು ಪಾಯಿಂಟ್ ಇಟ್ರಿ ರೇಖಾಗಣಿತಲ್ಲಾಗಲಿ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ, ಸೊ ನೀವು ಎ ಅಥವಾ ಬಿ ಅಥವಾ ಪಿ ಕ್ಯಾಪಿಟಲ್ ಲೆಟರ್ ಇಂದ ನಾವು ಪಾಯಿಂಟ್ ಅನ್ನ ಡಿನೋಟ್ ಮಾಡ್ತೀವಿ. ಇದು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್. ಸೊ ಈಗ ಕೋಲಿನಿಯರ್ ಪಾಯಿಂಟ್ಸ್ ಗಳು ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಇದ್ರೆ ಅವುಗಳನ್ನ ಕೋಲಿನಿಯರ್ ಪಾಯಿಂಟ್ಸ್ ಗಳನ್ನ ಕರಿತೀವಿ. ಸೊ ನೋಡ್ರಿ, ಒಂದು ಸ್ಟ್ರೇಟ್ ಲೈನ್ ನಲ್ಲಿ 3 ಪಾಯಿಂಟ್ಸ್ ಗಳು ಸ್ಟ್ರೇಟ್ ಲೈನ್. ನೋಡಿ, ಪಾಯಿಂಟ್ಸ್ ಗಳನ್ನ ನಾವು ಕ್ಯಾಪಿಟಲ್ ಲೆಟರ್ ಇಂದ ಇಂಡಿಕೇಟ್ ಮಾಡಿವಿ, ಅದು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಯಾವ ಪಾಯಿಂಟ್ಸ್ ಗಳು ಒಂದೇ ಸ್ಟ್ರೇಟ್ ಲೈನ್ ನಲ್ಲಿ ಇದ್ರೆ ಆ ಪಾಯಿಂಟ್ಸ್ ಗಳನ್ನ ಕೋಲಿನಿಯರ್ ಪಾಯಿಂಟ್ಸ್ ಗಳು ಅಂತ ಹೇಳಿ ಕರಿತೀವಿ. ಸೊ ಈ ತರ ಇರ್ಬೇಕಾ ಸರ್? ಇಲ್ಲ, ಈ ತರ ಇದ್ರು ಓಕೆ, ಏನ್ ತೊಂದ್ರೆ. ಹೌದಾ? ಸೊ ಈ ತರ ನೀವು ಒಂದು ಸ್ಟ್ರೇಟ್ ಲೈನ್ ಅನ್ನ ನೀವು ಮಾಡಿದ್ರಿಪ್ಪ ಅಂತಂದ್ರೆ ಆ ಪಾಯಿಂಟ್ಸ್ ಗಳು ಈ ತರ ಇರ್ಬೋದು, ಎ ಬಿ ಸಿ. ಓಕೆನಾ? ಎಸ್. ಸೊ ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಅಂದ್ರೆ 3 ಪಾಯಿಂಟ್ಸ್ ಗಳು ಇದ್ದು, ಆ 3 ಪಾಯಿಂಟ್ಸ್ ಗಳು ನೀವು ಒಂದು ಲೈನ್ ಅನ್ನ ಒಂದು ಹೇಳಿದ್ರಿಪ್ಪ ಅಂತಂದ್ರೆ ಆ 3 ಪಾಯಿಂಟ್ಸ್ ಗಳು ಒಂದೇ ಲೈನ್ ಅಲ್ಲಿ ಇದ್ರೆ ಆ ಪಾಯಿಂಟ್ಸ್ ಗಳನ್ನ ನಾವು ಕೋಲಿನಿಯರ್ ಪಾಯಿಂಟ್ಸ್ ಗಳು ಅಂತ ಹೇಳಿ ಕರಿತೀವಿ. ಓಕೆನಾ? ಎಸ್. ಸೊ ಪಾಯಿಂಟ್ಸ್ ವಿಚ್ ಲೈ ಆನ್ ದಿ ಸೇಮ್ ಸ್ಟ್ರೇಟ್ ಲೈನ್ ಆರ್ ಕೋಲಿನಿಯರ್ ಪಾಯಿಂಟ್ಸ್. ಅದು ಡೆಫಿನೇಷನ್ ಆಯ್ತು. ಈಗ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಗಳು ಅಂದ್ರೆ ಏನು ಅಂತಕ್ಕಂಥದ್ದು. ಸೊ ನೋಡ್ರಿ, ದ ಪಾಯಿಂಟ್ಸ್ ವಿಚ್ ಡೋಂಟ್ ಲೈ ಆನ್ ದಿ ಸೇಮ್ ಸ್ಟ್ರೇಟ್ ಲೈನ್ ಆರ್ ನಾನ್ ಕೋಲಿನಿಯರ್ ಪಾಯಿಂಟ್ಸ್. ಸೊ ಈಗ ಅವುಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನೋಡ್ರಿ, ಪಾಯಿಂಟ್ ಎ ಇಲ್ಲಿದೆ, ಪಾಯಿಂಟ್ ಬಿ ಇಲ್ಲಿದೆ, ಪಾಯಿಂಟ್ ಸಿ ಇಲ್ಲಿದೆ. ಸೊ ಈ ಪಾಯಿಂಟ್ಸ್ ಗಳನ್ನ ಸ್ಟ್ರೇಟ್ ಲೈನ್ ಹಾಕ್ರಿ, ಈ ಪಾಯಿಂಟ್ ಮಿಸ್ ಆಗತ್ತೆ. ಹೌದಾ? ಸೊ ಈ ಲೈನ್, ಇಲ್ಲಿ ಲೈನ್ ಹೊಡಿರಿ, ಈ ಲೈನ್ ಮಿಸ್ ಆಗುತ್ತೆ, ಈ ಪಾಯಿಂಟ್ ಮಿಸ್ ಆಗುತ್ತೆ, ಇಲ್ಲಿ ಒಂದು ಲೈನ್ ಹೊಡಿರಿ, ಈ ಪಾಯಿಂಟ್ ಮಿಸ್ ಆಗುತ್ತೆ. ಸೊ ಈ ಒಂದು 2 ಪಾಯಿಂಟ್ಸ್ ಗಳನ್ನ ಈ ಪಾಯಿಂಟ್ ಮಿಸ್ ಆಗುತ್ತೆ. ಸೊ ಇವು ನಾನ್ ಕೋಲಿನಿಯರ್ ಪಾಯಿಂಟ್ಸ್, ಅಂದ್ರೆ ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಬರದೇ ಇರುವ ಪಾಯಿಂಟ್ಸ್ ಗಳನ್ನ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಈ ರೀತಿಯಲ್ಲಿ ಇತ್ತು ಅಂತಂದ್ರೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಯಾವ ರೀತಿಯಲ್ಲಿ ಅಂದ್ರೆ ಇಲ್ಲಿ ಇದೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಅಥವಾ ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್. ರೈಟ್? ಎಸ್. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಪಾಯಿಂಟ್. ಸೊ ಈ ಪಾಯಿಂಟ್ಸ್ ಗಳನ್ನ ಸೇರಿಸಬೇಕಾದ್ರೆ ಒಂದು ಸ್ಟ್ರೇಟ್ ಲೈನ್ ಹೊಡೆದ್ವಿ. ಸೊ 3 ಪಾಯಿಂಟ್ಸ್ ಗಳು ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಬಂದವು. ಸೊ ಯಾವ ತರನಾದ್ರೂ ನೀವು ಅಂದ್ರೆ ಈ ರೀತಿಯಲ್ಲಿ ಸ್ಟ್ರೇಟ್ ಆಗಿ ಒಂದು ಲೈನ್ ಹೇಳಿದ್ರಿಯಪ್ಪ ಅಂತಂದ್ರು ಒಂದೇ ಸ್ಟ್ರೇಟ್ ಲೈನ್ ಬರಬೇಕಂತೇನಿಲ್ಲ. ಸೊ ಈ ರೀತಿಯಲ್ಲಿ ಕೂಡ ಬರಬಹುದು ಅಂತ. ಸೊ ನೀವು ಈ ಪಾಯಿಂಟ್ಸ್ ಗಳನ್ನ ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಎಳೆಯೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವು ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಗಳು ಅಂತ. ರೈಟ್? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಲೈನ್ ಅಂದ್ರೆ ಅ ಲೈನ್ ಈಸ್ ಅ ಸ್ಟ್ರೇಟ್ ಪಾತ್ that is endless in both the directions. ಸೊ ಎರಡೂ ಡೈರೆಕ್ಷನ್ ಅಲ್ಲಿ ಅವು ಇನ್ಫೈನೈಟ್ಲಿ ಏನಾಗುತ್ತೆ, ಎಕ್ಸ್ಪಾಂಡ್ ಆಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನೋಡ್ರಿ, ಇವು 2 ಪಾಯಿಂಟ್ಸ್ ಗಳು ಈ ಲೈನ್ ಅಲ್ಲಿ, ಈ ಡೈರೆಕ್ಷನ್ ಅಲ್ಲಿ ಅದು ಎಂಡ್ಲೆಸ್ ಎಕ್ಸ್ಟೆಂಡ್ ಆಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಅದು ಎಂಡ್ಲೆಸ್ ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೆ ಲೈನ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ. ಲೈನ್ ಅಂತಂದ್ರೆ ಇಟ್ ಈಸ್ ಅ ಸ್ಟ್ರೇಟ್ ಪಾತ್ ವಿಚ್ ಈಸ್ ಎಂಡ್ಲೆಸ್ಲಿ ಎಕ್ಸ್ಟೆಂಡ್ಸ್. ಸೊ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ, ಎಂಡ್ಲೆಸ್ಲಿ ಎಕ್ಸ್ಟೆಂಡ್ ಆಗುತ್ತೆ ಅಂತಕ್ಕಂಥದ್ದು. ಓಕೆನಾ? ಸೊ ಇಟ್ ಹ್ಯಾಸ್ ನೋ ಎಂಡ್ ಪಾಯಿಂಟ್ಸ್ ಅಥವಾ ಇಟ್ ಹ್ಯಾಸ್
ನೋ ಎಂಡ್ಸ್ ಇನ್ ಬೋತ್ ದ ಡೈರೆಕ್ಷನ್ಸ್, ಎಂಡ್ ಆಗೋದಿಲ್ಲ, ಕಂಟಿನ್ಯೂಸ್ಲಿ ಎರಡು ಡೈರೆಕ್ಷನ್ ಅಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಡಿನೋಟ್ ಯಾವ ತರ ಮಾಡ್ತೀವಿ ನೋಡ್ರಿ, ಎ ಬಿ ಆದ್ರೆ ಈ ರೀತಿಯಲ್ಲಿ ಡಿನೋಟ್ ಮಾಡ್ತೀವಿ ಅಥವಾ ಈ ರೀತಿಯಲ್ಲಿ ಡಿನೋಟ್. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎ ಬಿ ಮೇಲೆ ಈ ತರ ಆರೋ ಮಾರ್ಕ್ ಹಾಕ್ತೀವಿ. ಈಗ ಒಂದು ಎಕ್ಸಾಂಪಲ್ ತಗೊಳ್ರಿ, ಇದೊಂದು ಲೈನ್ ಅಂತ ತಿಳ್ಕೊರಿ, ಈ ಲೈನ್. ಸೊ ಈ ಲೈನ್ ಇಲ್ಲಿ ಇದು ಪಿ ಕ್ಯೂ ಇದೆ ಅಂತ ತಿಳ್ಕೊರಿ, ಪಿ ಕ್ಯೂ. ಇದನ್ನ ಯಾವ ತರ ಇಂಡಿಕೇಟ್ ಮಾಡ್ತೀರಿ ಸರ್? ಇದು ಲೈನ್, ಯಾಕಂದ್ರೆ ಎರಡು ಡೈರೆಕ್ಷನ್ ಅಲ್ಲಿ ಅದು ಎಂಡ್ಲೆಸ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಇದನ್ನ ಯಾವ ತರ ಬರೀತೀರಿ ಸರ್ ಅಂದ್ರೆ ಪಿ ಕ್ಯೂ ಮ್ಯಾಲ್ ಆರೋ ಮಾರ್ಕ್ ಈ ತರ ಬರೀತೀರಿ, ಆರ್ ಕ್ಯೂ ಪಿ ಈ ತರ ಮಾಡ್ತೀವಿ, ಪಿ ಕ್ಯೂ ಅಥವಾ ಕ್ಯೂ ಪಿ. ಸೊ ಮೇಲೆ ಈ ತರ ಬರೆದ್ರೆ ಅದು ಒಂದು ಲೈನ್ ಅನ್ನ ಇಂಡಿಕೇಟ್ ಮಾಡೋ ಸಿಂಬಾಲ್ ಅದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್. ಈಗ ರೇ. ಸೊ ಜಿಯೋಮೆಟ್ರಿಯಲ್ಲಿ ರೇ ಅನ್ನ ಯಾವುದಕ್ಕೆ ಹೇಳ್ತೀವಿ? ರೇ ಇಸ್ ಅ ಪಾರ್ಟ್ ಆಫ್ ಲೈನ್. ಸೊ ಲೈನ್ ಅದೊಂದು ಭಾಗ, ಇದು ಈ ಲೈನ್ ಡಿಸ್ಕಷನ್ ಮಾಡಿದ್ವಿ, ಅದೊಂದು ಅದರ ಭಾಗ ಅದು. ಓಕೆನಾ? ಎಸ್. ಸೊ ಸ್ಟಾರ್ಟ್ಸ್ ಫ್ರಮ್ ಒನ್ ಪಾಯಿಂಟ್ ಅಂಡ್ ಎಕ್ಸ್ಟೆಂಡ್ಸ್ ಎಂಡ್ಲೆಸ್ಲಿ ಇನ್ ಒನ್ ಡೈರೆಕ್ಷನ್. ಎಕ್ಸಾಂಪಲ್ ಹೇಳೋದಾದ್ರೆ ನೋಡ್ರಿ, ಎ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ, ಎಂಡ್ಲೆಸ್ಲಿ ಒಂದು ಡೈರೆಕ್ಷನ್ ಅಲ್ಲಿ ಅದು ಕಂಟಿನ್ಯೂಸ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ. ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಎಂಡ್ಲೆಸ್ಲಿ ಒಂದು ಡೈರೆಕ್ಷನ್ ಅಲ್ಲಿ ಹಿಂಗಾಗ್ಬೋದು, ಅಥವಾ ಈ ತರಾನು ಹೀಗಾಗ್ಬೋದು. ಸೊ ಈ ತರಾನು ಆಗ್ಬಹುದು. ಇದು ರೇ. ಹೌದಾ? ಅಂದ್ರೆ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಒಂದು ಡೈರೆಕ್ಷನ್, ಒಂದು ನಿರ್ದಿಷ್ಟ ಡೈರೆಕ್ಷನ್ ಅಲ್ಲಿ ಎಂಡ್ಲೆಸ್ಲಿ ಅದು ಎಕ್ಸ್ಟೆಂಡ್ ಆಯ್ತು ಅಂತಂದ್ರೆ ಅದನ್ನ ರೇ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ನೋಡ್ರಿ, ನಾವು ನಿಜ ಜೀವನದಲ್ಲಿ ನಾವು ಎಲ್ಲಿ ಬಳಕೆ ಮಾಡ್ಕೊತೀವಿ? ಟಾರ್ಚ್ ಅಲ್ಲಿ ನೋಡ್ರಿ, ಈ ಪಾಯಿಂಟ್ ಇಂದ ರೇಗಳು ಏನಾಗುತ್ತೆ, ಎಂಡ್ಲೆಸ್ಲಿ ಅದು ಏನಾಗುತ್ತೆ ಒಂದು ಪಾಯಿಂಟ್ ಇಂದ, ಇವು ರೇಸ್ ಇವು. ಹೌದಾ? ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಈ ರೀತಿಯಲ್ಲಿ ನಾವು ರೇ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು. ಯಾವ ತರ ಡಿನೋಟ್ ಮಾಡ್ತೀವಿ ನೋಡ್ರಿ, ಆಗ್ಲೇ ಲೈನ್ ಅನ್ನ ಯಾವ ತರ ಡಿನೋಟ್ ಮಾಡ್ತೀವಿ, ಎರಡೂ ಕಡೆ ಮಾರ್ಕ್ ಹಾಕಿದ್ವಿ. ಈಗ ನೋಡ್ರಿ, ಇದನ್ನ ಮತ್ತೆ ಈ ತರ ಬರೆಯೋದಕ್ಕೆ ಬರೋದಿಲ್ಲ ನೋಡ್ರಿ, ಈ ತರ ಬರೋದು. ಯಾಕಂದ್ರೆ ಸ್ಟಾರ್ಟ್ ಎ ಪಾಯಿಂಟ್ ಇಂದ ಆಗಿದೆ, ಎ ಅಲ್ಲಿ ಹೋಗಿದೆ, ಬಿ ಮೂಲಕ ಹಾದೋಗಿದೆ. ಇದನ್ನ ಒಂದೇ ವೇದಲ್ಲಿ ಬರೀತೀವಿ, ಈ ತರ ಬರೆಯೋದಕ್ಕಾಗೋದಿಲ್ಲ. ಅಲ್ಲಿ ಲೈನ್ ಅನ್ನ ಎರಡು ವೇದಲ್ಲಿ ಬರೆದಿದ್ವಿ, ರೇ ಅನ್ನ ಎರಡು ವೇದಲ್ಲಿ ಬರೆಯೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ತರ ಒಂದು ರೇ ಹೋಗಿದೆ ಅಂತ ತಿಳ್ಕೊರಿ, ಈ ಪಾಯಿಂಟ್ ಪಿ, ಈ ಪಾಯಿಂಟ್ ಕ್ಯೂ ಇದೆ ಅಂತ ತಿಳ್ಕೊರಿ. ಓಕೆನಾ? ಪಿ ಕ್ಯೂ ಒಂದೇ ವೇದಲ್ಲಿ ಬರಿತೀವಿ. ಪಿ ಸ್ಟಾರ್ಟಿಂಗ್ ಪಿ ಇಂದ ಹೋಗಿ ಎಂಡ್ಲೆಸ್ ಕ್ಯೂ ತನಕ ಹೋಗಿದೆ, ಅಂದ್ರೆ ಕ್ಯೂ ನ ಹಾದು ಹೋಗಿದೆ ಅಂತ ಈ ತರ ಈ ರೀತಿಯಲ್ಲಿ ನಾವು ಅದನ್ನ ಇಂಡಿಕೇಟ್ ಮಾಡ್ತೀವಿ. ಶ್ರೇಣಿಗೆ ಆಯ್ತಲ್ಲ. ಎಸ್, ಇದು ರೇ ಅನ್ನ ಮಾಡ್ತೀವಿ. ರೈಟ್? ಸ್ಟ್ರೇಟ್ ಇದು ಲೈನ್ ಸೆಗ್ಮೆಂಟ್. A line segment is a part of line having two endpoints. So ನೋಡ್ರಿ, ಲೈನ್ ಸೆಗ್ಮೆಂಟ್ ಅಂತಾರೆ, ಇದನ್ನ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಇದನ್ನ ಮಾರ್ಕ್ ಮಾಡೋದಿಲ್ರಿ, ಯಾಕೆ ಹೇಳ್ರಿ? ಯಾಕಂದ್ರೆ ಇಲ್ಲಿ ಮುಗೀತಿದ್ದು, ಇಲ್ಲಿ ಎ ದಿಂದ ಬಿಗ್ ಮುಗೀತು. ಇದನ್ನ ಲೈನ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದ್ರೆ ಒಂದು ಭಾಗ, ಒಂದು ತುಂಡು ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ. ಲೈನಿನ ಒಂದು ಭಾಗ, ಒಂದು ತುಂಡು. ಸೊ ಎ ಬಿ ಎರಡು ಎಂಡ್ ಪಾಯಿಂಟ್ಸ್ ಗಳು ಇದಾವೆ. ಓಕೆ, ಇದನ್ನ ಯಾವ ತರ ಡಿನೋಟ್ ಮಾಡ್ತೀವಿ? ಎ ಬಿ ಆರ್ ದಿ ಎಂಡ್ ಪಾಯಿಂಟ್ಸ್ ಆಫ್ ಗಿವನ್ ಲೈನ್ ಸೆಗ್ಮೆಂಟ್. ಇವು ಎಂಡ್ ಪಾಯಿಂಟ್ಸ್, ಎ ಮತ್ತೆ ಬಿ ಎಂಡ್ ಪಾಯಿಂಟ್ಸ್ ಗಳು. ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ. ಇದನ್ನ ಯಾವ ತರ ಡಿನೋಟ್ ಮಾಡ್ತೀವಿ ನೋಡ್ರಿ, ಎ ಬಿ ಅಥವಾ ಬಿ ಎ, ಎ ಬಿ ಅಥವಾ ಬಿ ಎ. ಸೊ ಸರ್, ಈ ತರ ಒಂದು ಲೈನ್ ಇದೆ, ಹೌದಾ? ಈ ತರ ಒಂದು ಲೈನ್ ಇದೆ, ಇದು ಪಿ, ಇದು ಕ್ಯೂ ಇದೆ. ಸರ್, ಇದನ್ನ ಯಾವ ತರ ಡಿನೋಟ್ ಮಾಡ್ತೀವಿ? ಲೈನ್ ಸೆಗ್ಮೆಂಟ್. ಸಾರಿ, ಇದು ಲೈನ್ ಸೆಗ್ಮೆಂಟ್. ಸೊ ಪಿ ಕ್ಯೂ ಲೈನ್ ಸೆಗ್ಮೆಂಟ್ ಅನ್ನು ಯಾವ ತರ ಡಿನೋಟ್ ಮಾಡ್ತೀವಿ? ಪಿ ಕ್ಯೂ ಅಥವಾ ಕ್ಯೂ ಪಿ, ಈ ತರ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಈ ರೀತಿಯಲ್ಲಿ ನೀವು ಏನ್ ಮಾಡ್ತೀರಪ್ಪ ಅಂತಾರೆ, ಲೈನ್ ಸೆಗ್ಮೆಂಟ್ ಅನ್ನ ಡಿನೋಟ್ ಮಾಡ್ತೀರಿ ಅಂತಕ್ಕಂಥದ್ದು. ಒಂದು ವೇಳೆ ನೀವು ಕ್ಯಾಪಿಟಲ್ ಲೆಟರ್ ನ ಎಂಡ್ ಪಾಯಿಂಟ್ಸ್ ಅನ್ನ ನೀವು ಡಿನೋಟ್ ಮಾಡಲಿಲ್ಲ ಅಂತಂದ್ರೆ, ನೀವು ಒಂದು ಲೈನ್ ಸೆಗ್ಮೆಂಟ್ ಅನ್ನ ಒಂದು ಸ್ಮಾಲ್ ಲೆಟರ್ ಇಂದ ಡಿನೋಟ್ ಮಾಡಬಹುದು. ಈಗ ಇಲ್ಲೊಂದು ಲೈನ್ ಸೆಗ್ಮೆಂಟ್ ಇದೆ, ಪಿ ಕ್ಯೂ. ಸೊ ಇದನ್ನ ಎಂ ಅಂತ ಹೇಳಿನೂ ಕರಿಬಹುದು, ಸ್ಮಾಲ್ ಲೆಟರ್ ಬಳಕೆ ಮಾಡ್ಕೋಬಹುದು. ಪೂರಾ ಲೈನ್ ಸೆಗ್ಮೆಂಟ್ ಅನ್ನ ಒಂದು ಸ್ಮಾಲ್ ಲೆಟರ್ ಅಥವಾ ಎಂಡ್ ಪಾಯಿಂಟ್ಸ್ ಅನ್ನ ನೀವು ಕನ್ಸಿಡರ್ ಮಾಡೋದಾದ್ರೆ ಏನ್ ಮಾಡಬಹುದು? ಅದನ್ನ ಕ್ಯಾಪಿಟಲ್ ಲೆಟರ್ ಇಂದ ಡಿನೋಟ್ ಮಾಡಬೇಕು ಅಂತ. ರೈಟ್? ಸೊ ಪ್ಯಾರಲಲ್ ಲೈನ್ಸ್ ಗಳನ್ನ ಯಾವ ರೀತಿಯಲ್ಲಿ ಹೇಳ್ತೀವಿ? ಸೊ ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ನೋಡ್ರಿ, ಎ ಬಿ ಸಿ ಡಿ ಇವು ಪ್ಯಾರಲಲ್ ಲೈನ್ಸ್ ಗಳು. ಅಂದ್ರೆ ಈ ಪ್ಯಾರಲಲ್ ಲೈನ್ಸ್ ಮಧ್ಯದಲ್ಲಿ ಯಾವುದೇ ಪಾಯಿಂಟ್ ಇಂದ ನೀವು ಡಿಸ್ಟೆನ್ಸ್ ಅಳೆದ್ರೂ ಸೇಮ್ ಇರುತ್ತೆ. ಅಂದ್ರೆ ಇವು ಎಷ್ಟೇ ನೀವು ಎಕ್ಸ್ಪಾಂಡ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲೂ ಒಂದ್ ಕಡೆ ಎರಡು ಟಚ್ ಆಗೋದಿಲ್ಲ. ಅವುಗಳನ್ನು ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ರೈಟ್? ಸೊ ನೋಡ್ರಿ, 2 or more ಲೈನ್ಸ್ that do not intersect, ಅವತ್ತು ಇಂಟರ್ಸೆಕ್ಟ್ ಆಗದ ಅಥವಾ ಮೀಟ್ ಈಚ್ ಅದರ್ ಅಟ್ ಎನಿ ಪಾಯಿಂಟ್ ಆರ್ ಕಾಲ್ಡ್ ಪ್ಯಾರಲಲ್ ಲೈನ್ಸ್. ಅಂದ್ರೆ ಈ ಲೈನ್ಸ್ ಗಳನ್ನ ನೀವು ಎಷ್ಟೇ ಎಕ್ಸ್ಟೆಂಡ್ ಮಾಡ್ರಿ, ಹೌದಾ, ಎಷ್ಟೇ ಎಕ್ಸ್ಟೆಂಡ್ ಮಾಡ್ರಿ, ಅವು ಸೇರೋದಿಲ್ಲ, ಒಂದಕ್ಕೊಂದು ಸೇರೋದಿಲ್ಲ. ಸೊ ಅವುಗಳನ್ನ ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ರೈಟ್? ಎಸ್, ಪ್ಯಾರಲಲ್ ಲೈನ್ಸ್ ಆರ್ ಅಟ್ ಇಕ್ವಿಡಿಸ್ಟೆಂಟ್ ಫ್ರಮ್ ಈಚ್ ಅದರ್. ಸೊ ಇಕ್ವಿಡಿಸ್ಟೆಂಟ್ ಅಂತಂದ್ರೆ
ಇವು ಡಿಸ್ಟೆನ್ಸ್ ಇದೆಯಲ್ಲ, ಸೊ ಈ ಡಿಸ್ಟೆನ್ಸ್ ಸೇಮ್ ಇರುತ್ತೆ, ಈಕ್ವಿ ಡಿಸ್ಟೆಂಟ್ ಫ್ರಮ್ ಈಚ್ ಅದರ್, ಯಾವತ್ತೂ ಕೂಡೋದಿಲ್ಲ ಅಂತಕ್ಕಂಥದ್ದು. ಪ್ಯಾರಲ್ ಲೈನ್ಸ್ ಆರ್ ನಾಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ಇವುಗಳನ್ನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರೆಯೋದಿಲ್ಲ, ಯಾಕಂದ್ರೆ ಎಲ್ಲೂ ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಅವು ಇಂಟರ್ಸೆಕ್ಟ್ ಆಗೋದಿಲ್ಲ ಅಂತಕ್ಕಂಥ. ಸೊ ಡಿನೋಟೆಡ್ ಆಸ್ ಪ್ಯಾರಲ್ ಲೈನ್ಸ್ ಅನ್ನು ಯಾವ ತರ ಬರೀತೀವಿ, ಎ ಬಿ ಪ್ಯಾರಲಲ್ ಸಿ ಡಿ ಅಥವಾ ಸಿ ಡಿ ಪ್ಯಾರಲಲ್ ಎ ಬಿ, ಎರಡು ಒಂದೇ. ಓಕೆನಾ, ಇದನ್ನ ಎ ಬಿ ಪ್ಯಾರಲಲ್ ಸಿ ಡಿ ಅಥವಾ ಎ ಬಿ ಪ್ಯಾರಲಲ್ ಸಿ ಡಿ, ಎ ಬಿ ಪ್ಯಾರಲಲ್ ಸಿ ಡಿ ಬರಿಬಹುದು ಅಥವಾ ಸಿ ಡಿ ಪ್ಯಾರಲಲ್ ಎ ಬಿ, ಯಾವುದಾದ್ರೂ ಒಂದು ವೇದಲ್ಲಿ ಬರಿಬಹುದು. ನೋಡ್ರಿ, ಎ ಬಿ ಪ್ಯಾರಲಲ್ ಸಿ ಡಿ ಅಥವಾ ಸಿ ಡಿ ಪ್ಯಾರಲಲ್ ಎ ಬಿ. ಸೊ ಈ ಸಿಂಬಲ್ ಪ್ಯಾರಲಲ್, ಇದು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್. ಸೊ ಪ್ಯಾರಲಲ್ಕ ನಾವು ಒಂದು ನಿತ್ಯ ಜೀವನದಲ್ಲಿ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ ಅನ್ನು ಹೇಳೋದಾದ್ರೆ, ನೀವು ರೈಲ್ವೆ ಟ್ರ್ಯಾಕ್ ಅನ್ನು ನೋಡಿದ್ರಿ, ರೈಲ್ವೆ ಟ್ರ್ಯಾಕ್ ಇದು ಪ್ಯಾರಲಲ್, ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ, ಇದು ಪ್ಯಾರಲಲ್. ಸೊ ಇದು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಸರ್ ಈ ಡಿಸ್ಟೆನ್ಸ್ ನೋಡ್ರಿ ಅಂತ ಹೇಳಿ ಅನ್ಬೇಡ್ರಿ, ಯಾಕಂದ್ರೆ ಇಮೇಜ್ ಅಲ್ಲಿ ಆ ಥರ ಇದೆ, ಹೌದಾ. ನೀವು ನೋಡಿರ್ತೀರಿ ರೈಲ್ವೆ ಟ್ರ್ಯಾಕ್ ಅನ್ನ ಇಕ್ವಿ ಡಿಸ್ಟೆಂಟ್ ಅಲ್ಲಿ ಪ್ಯಾರಲಲ್ ಲೈನ್ ತರ ಇರ್ತವೆ ಅಂತಕ್ಕಂಥದ್ದು ರೈಲ್ವೆ ಟ್ರ್ಯಾಕ್ ಅನ್ನು ನೋಡೋದು. ಓಕೆನಾ, ಎಸ್. ಸೊ ಪ್ಯಾರಲಲ್ ಲೈನ್ಗಳನ್ನು ಇವುಗಳನ್ನು ಸಹಿತ ಪ್ಯಾರಲಲ್ ಲೈನ್ಸ್, ಯಾಕಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪ್ಯಾರಲಲ್ ಲೈನ್ಸ್ ಅನ್ನ ಯಾವ ರೀತಿ, ಸೊ ಈ ರೀತಿಯಲ್ಲೂ ಇರಬಹುದು ಪ್ಯಾರಲಲ್ ಲೈನ್, ಈ ರೀತಿಯಲ್ಲಿ ಕೂಡ ಇರ್ಬೋದು. ನೋಡ್ರಿ, ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಇದು ದೊಡ್ಡದಿದೆ ಲೈನ್, ಇದು ಚಿಕ್ಕದಿದೆ. ನಮಗೆ ಲೈನ್ ಲೆಂತ್ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಡಿಸ್ಟೆಂಟ್ ಇದೆ, ಡಿಸ್ಟೆನ್ಸ್ ಯಾವ ತರ ಇದೆ, ಸೇಮ್ ಡಿಸ್ಟೆನ್ಸ್ ಇದೆಯಾ, ಅಥವಾ ಎರಡೂ ಲೈನ್ಸ್ಗಳು ಎಲ್ಲೂ ಒಂದ್ ಕಡೆ ಮೀಟ್ ಆಗೋದಿಲ್ಲ, ಅವುಗಳನ್ನು ಎಕ್ಸ್ಟೆಂಡ್ ಮಾಡಿದ್ವಿಪ್ಪ ಅಂತಂದ್ರೆ, ಹೌದಾ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಕೆಲವೊಬ್ರು ಕನ್ಫ್ಯೂಷನ್ ಆಗ್ಬಿಡ್ಬೋದು, ಏನಪ್ಪಾ ಅಂದ್ರೆ ಸರ್ ಇವು ಪ್ಯಾರಲಲ್ ಲೈನ್ಸ್, ಹಾಗಾದ್ರೆ ಇದು ಚಿಕ್ಕದಿದೆ ಲೈನ್, ಇದು ದೊಡ್ಡದಿದೆ ಲೈನ್. ನೋಡ್ರಿ, ಇವುಗಳ ಅಂತರವನ್ನ ನೋಡ್ಕೊರಿ, ಹೌದಾ, ಸೇಮ್ ಇದೆ. ಸೊ ಇವುಗಳನ್ನು ಕೂಡ ನಾವು ಪ್ಯಾರಲಲ್ ಲೈನ್ಸ್ ಅಂತ ಇರ್ಬೋದು, ಇವುಗಳನ್ನು ಕೂಡ ಪ್ಯಾರಲಲ್ ಲೈನ್ಸ್ ಅನ್ಬೋದು. ಸೊ ಈ ರೀತಿಯಲ್ಲಿ ಇದ್ರು ಪ್ಯಾರಲಲ್ ಲೈನ್ಸ್, ಈ ರೀತಿಯಲ್ಲಿ ಇದ್ರು ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಅಂದ್ರೆ ಯಾವ ರೀತಿಯಲ್ಲಿ ಸರ್, ಹೀಗೆ ಇರಬೇಕಾ ಸರ್, ಇಲ್ಲ, ಹೀಗಿದ್ರು ಓಕೆ, ಒಂದು ಸಣ್ಣದು ಒಂದು ದೊಡ್ಡದು, ಅಥವಾ ಮ್ಯಾಲಿನ ದೊಡ್ಡದು ಈ ಲೈನ್ ಸಣ್ಣದು, ಈ ಪ್ಯಾರಲಲ್ ಲೈನ್ಸ್ ಇವು, ಹೌದಾ. ಯಾಕಂದ್ರೆ ಇವುಗಳನ್ನು ಎಕ್ಸ್ಟೆಂಡ್ ಮಾಡ್ರಿ, ಎಲ್ಲೂ ಒಂದ್ ಕಡೆ ಮೀಟ್ ಆಗೋದಿಲ್ಲ, ಅರ್ಥ ಮಾಡ್ಕೋರಿ. ಸೊ ಈ ರೀತಿಯಲ್ಲಿ ಪ್ಯಾರಲಲ್, ಸೊ ಈ ರೀತಿಯಲ್ಲಿ ಇದ್ರು ಪ್ಯಾರಲಲ್ ಲೈನ್ಸ್ ಇವೆರಡು, ಹೌದಾ. ಸೊ ಈ ರೀತಿಯಲ್ಲಿ ಕ್ರಾಸ್ ಇದ್ರು ಪ್ಯಾರಲಲ್ ಲೈನ್ಸ್, ಈ ರೀತಿಯಲ್ಲಿ ಇದ್ರು ಪ್ಯಾರಲಲ್ ಲೈನ್ಸ್. ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ. ಪ್ಯಾರಲಲ್ ಲೈನ್ಸ್ ಒಂದು ಗಮನದಲ್ಲಿ ತಗೋರಿ, ಯಾಕಂದ್ರೆ ಜಿಯೋಮೆಟ್ರಿ ಪಾರ್ಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ನಾನ್ ಪ್ಯಾರಲಲ್ ಲೈನ್ಸ್, 2 or more ಲೈನ್ಸ್ ದ್ಯಾಟ್ ಇಂಟರ್ಸೆಕ್ಟ್ ಆರ್ ಮೀಟ್ ಅಟ್ ಒನ್ ಪಾಯಿಂಟ್ ಇಸ್ ಕಾಲ್ಡ್ ನಾನ್ ಪ್ಯಾರಲಲ್ ಲೈನ್ಸ್. ಅಂದ್ರೆ ಎಲ್ಲೋ ಒಂದ್ ಕಡೆ ಮೀಟ್ ಆಗತ್ತೆ, ಅವುಗಳನ್ನ ನಾನ್ ಪ್ಯಾರಲಲ್ ಲೈನ್ಸ್. ಸೊ ನೋಡ್ರಿ, ಈ ತರ ಇದನ್ನ ನಾನ್ ಪ್ಯಾರಲಲ್ ಲೈನ್, ಯಾಕಂದ್ರೆ ಟಚ್ ಆಗಿದ್ದಾವೆ, ಇಂಟರ್ಸೆಕ್ಟ್ ಆಗಿದೆ. ಈ ಲೈನ್ ಅನ್ನು ನೋಡ್ರಿ, ಅದು ಬಿಡ್ರಿ, ಈ ಲೈನ್ ಅನ್ನು ನೋಡ್ರಿ, ಎ ಬಿ ಸಿ ಡಿ ಇದೆ. ಸೊ ಈ ಲೈನ್ ಅನ್ನ ನೀವು ಎಕ್ಸ್ಟೆಂಡ್ ಮಾಡ್ರಿ, ಈ ಲೈನ್ ಅನ್ನು ನೀವು ಇದೇ ತರ ಎಕ್ಸ್ಟೆಂಡ್ ಮಾಡ್ರಿ, ಎಲ್ಲೋ ಒಂದ್ ಕಡೆ ಟಚ್ ಆಗಿರುತ್ತೆ. ಇವುಗಳನ್ನ ಪ್ಯಾರಲಲ್ ಲೈನ್ ಅನ್ನೋದಿಲ್ಲ, ನಾನ್ ಪ್ಯಾರಲಲ್ ಲೈನ್ಸ್ ಅಥವಾ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಇವುಗಳನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಕೂಡ ಅಂತ ಹೇಳಿ ನಾವು ಕರಿತೀವಿ. ಸೊ ಡಿನೋಟ್ ಯಾವ ತರ ಮಾಡ್ತೀವಿ ಅಂದ್ರೆ, ಎ ಬಿ ನಾನ್ ಪ್ಯಾರಲಲ್ ಟು ಸಿ ಡಿ, ಸಿ ಡಿ ನಾನ್ ಪ್ಯಾರಲಲ್ ಟು ಎ ಬಿ. ಸೊ ಈ ರೀತಿಯಲ್ಲಿ ನಾವು ಡಿನೋಟ್ ಮಾಡ್ತೀವಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಈ ರೀತಿಯಲ್ಲಿ ನಾವು ಮಕ್ಕಳಿಗೆ ಸಣ್ಣ ಸಣ್ಣ ಸಂಗತಿಗಳನ್ನ ಏನ್ ಮಾಡ್ತೀವಿ ಅಂದ್ರೆ, ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ ಸಣ್ಣ ಸಣ್ಣ ಸಂಗತಿಗಳನ್ನು ಕಲಿಸ್ತೀವಿ. ಜಿಯೋಮೆಟ್ರಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಟಾಪಿಕ್ಸ್ಗಳನ್ನು ಕವರ್ ಮಾಡಿ ನಾವು ಏನ್ ಮಾಡ್ತೀವಿ, ಮಕ್ಕಳಿಗೆ ರಜೆಯಲ್ಲಿ ಕ್ಲಾಸಸ್ಗಳನ್ನು ಮಾಡ್ತೀವಿ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ.